ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ಇದು ಭಾನುವಾರದ ದಿನ ಬೆಳಗಿನ ಜಾವ 3:30ಗೆ ನನ್ನ ದಿನ ಸ್ಟಾರ್ಟ್ ಆಯಿತು. ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದೆ. ಹಿಂದಿನ ದಿನ ರಾತ್ರಿನಲ್ಲೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಬೇಗ 6 o'clockಗೆಲ್ಲ ಮನೆಯಿಂದ ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ಗೆ ಅಂತ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿ ಇಟ್ಟಿದ್ದೆ. ಯಾಕೆಂದರೆ ಬೆಳಗ್ಗೆ ಬೇಗ ರೈಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಇದ್ದರೆ ಕಲಿಸ್ಕೊಂಡು ಬೇಗ ಹೊರಡ್ಬೋದು ತಿಂಡಿಗೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಸ್ವಲ್ಪ ಬಾದಾಮಿ ನೆನೆಸಿಟ್ಟಿದ್ನಲ್ಲ, ಆ ಬಾದಾಮಿ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡು ರೈಸ್ಗೂ ಅನ್ನಕ್ಕೆ ಕುಕ್ಕರ್ನಲ್ಲಿ ಇಟ್ಬಿಟ್ಟು ಹಾಗೆ ಕುಡಿಯೋಕ್ಕೆ ಬಾಟ್ಲಿಗೆ ತೊಗೊಂಡೋಗೋದಕ್ಕೆ ಅಂತ ಬಿಸಿನೀರು ಕಾಯಕ್ಕಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಆಚೆಗಡೆ ಬಾಗಿಲು ತೊಳೆಯೋಕ್ಕೆ ಹೋದೆ. ನಾವಿವತ್ತು ನಂಜನಗೂಡಿಂದ 25 ಕಿಲೋಮೀಟ್ರ್ ಆಚೆ ಇರೋಂಥ ನಮ್ಮನೆ ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ. ದೇವಸ್ಥಾನಕ್ಕೆ ಅಂದಮೇಲೆ ಸೀರೆ ಉಟ್ಕೊಂಡು ಹೋಗ್ಬೇಕಲ್ವಾ. ಬೆಳಗ್ಗೆ ಗಡಿ ಬಿಡಿಲಿ ಸೀರೆ ಸರಿಯಾಗಿ ಉಟ್ಕೊಳಕ್ಕಾಗಲ್ಲ, ಅರ್ಜೆಂಟ್ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಹಿಂದಿನ ದಿನವೇ ಸ್ಯಾರಿ ಕೂಡ ಪ್ರೀಪ್ಲೇಟ್ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ಬೆಳಗ್ಗೆ ಬೇಗ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಅಥವಾ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋಗಬೇಕು ಅಂದರೂ ಅಷ್ಟೇ ಬೇಗ ರೆಡಿ ಆಗಬೇಕು ಅಂದಾಗ ಈ ರೀತಿ ಮುಂಚೆನೇ ಸ್ವಲ್ಪ ಪ್ಲೇಟಿಂಗ್ ಮಾಡಿ ಇಟ್ಕೊಳ್ಳೋದು, ಅಥವಾ ನಮ್ಮ ಐಟಮ್ಸ್ಗಳು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ಗಳಾಗಿರ್ಬೋದು ಎಲ್ಲ ಒಂದು ಕಡೆ ಅರೇಂಜ್ ಮಾಡಿ ಇಟ್ಕೊಂಡ್ರೆ 5 ನಿಮಿಷದಲ್ಲಿ ರೆಡಿ ಆಗಿಬಿಡ್ಬೋದು. ನಾನು ಈ ರೀತಿ ಫಸ್ಟರೆಲ್ಲ ರೆಡಿ ಮಾಡಿಟ್ಕೊಂಡು ಸ್ನಾನ ಮುಗಿಸಿ ರೆಡಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ದೇವ್ರ ಪೂಜೆ ಕೂಡ ಮಾಡಿದೆ. ತುಂಬಾ ಖುಷಿ ಆಯಿತು. ತುಂಬ ದಿನಗಳೇ ಆಗಿಬಿಟ್ಟಿತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡಿ. ಇವತ್ತು ಬೆಳಗ್ಗೆ ಬೇಗ ಹೊರಡಬೇಕಾಗಿದ್ದರಿಂದ ಎಲ್ಲ ಕೆಲಸ ಆಗಿತ್ತು. ಮನೆ ದೇವ್ರಿಗೆ ಹೊರಡುವಾಗ ಮನೆಯಲ್ಲಿ ನೀಟಾಗಿ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ಧೂಪ ಹಾಕಿ ನಂತರ ಮಕ್ಕಳನ್ನ ಎಬ್ಬರಿಸಿ ರೆಡಿ ಮಾಡಿಸಿ ಅವ್ರನ್ನ. ಹಾಗೆ ಗೊಜ್ಜು ರೆಡಿ ಇತ್ತಲ್ಲ, ಅನ್ನನೂ ರೆಡಿಯಾಗಿ ಅನ್ನನೂ ಸ್ವಲ್ಪ ತಣ್ಣಗಾಗಿತ್ತು. ನಂತರ ಬಾಕ್ಸ್ಗೆಲ್ಲ ಅನ್ನ ಮಿಕ್ಸ್ ಮಾಡಿ ಬಾಟ್ಲಿಗೆ ನೀರು ಹಾಕಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ಪ್ಯಾಕಿಂಗ್ ಮಾಡೋದಿತ್ತು. ಅದನ್ನೆಲ್ಲ ಮುಗಿಸಿ ಒಂದು 6ರಿಂದ 6:15 ಅಷ್ಟರಲ್ಲಿ ನಾವು ಮನೆಯಿಂದ ಹೊರಟ್ವಿ. ಆಚೆಗಡಂತೂ ತುಂಬ ಅಂದರೆ ತುಂಬಾ ಚಳಿ ಇತ್ತು, ಮಂಜು ಕವಿದಿತ್ತು. ಆ ಪ್ರಕೃತಿ ಸೌಂದರ್ಯ ನೋಡ್ತಾ ವಿಡಿಯೋ ಮಾಡಬೇಕು ಅಂತ ಅನ್ನೋದನ್ನೇ ಮರೆತುಬಿಟ್ಟಿದ್ದೆ. ಬಟ್ ಆದ್ರೂ ಒಂದು 8:30 9 o'clock ಅರೌಂಡಲ್ಲಿ ನಾನು ಒಂದು ಸ್ವಲ್ಪ ವೀಡಿಯೋಸ್ ತೊಗೊಂಡೆ ದಾರಿನಲ್ಲಿ. 8:30 8:45 ಆಗೋಗಿತ್ತು ಅನಿಸುತ್ತೆ ಈ ವಿಡಿಯೋ ಮಾಡೋ ಟೈಮಲ್ಲಿ. ಬಿಸಿಲು ಸ್ಟಾರ್ಟ್ ಆಗಿದ್ರು ಮಂಜು ಮಾತ್ರ ಎಷ್ಟು ಕವಿದಿತ್ತು ಅಂದರೆ ನೀವು ನೋಡ್ಬೋದು ದೂರದಲ್ಲಿ ಫುಲ್ಲು ಹಿಮ, ಅಂದರೆ ತುಂಬಾ ಹಿಮ ಮುಚ್ಕೊಂಡಿತ್ತು. ಈ ವೆದರಲ್ಲಿ ಒಂದು ಒಳ್ಳೆ ಲಾಂಗ್ ಡ್ರೈವು ತುಂಬಾ ಖುಷಿಯಾಗಿತ್ತು. ಒಂದು 9:30 ಅಷ್ಟರಲ್ಲೆಲ್ಲ ನಾವು ದೇವಸ್ಥಾನಕ್ಕೆ ತಲುಪಿದ್ವಿ. ಅಲ್ಲಿ ಮನೆ ದೇವ್ರ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಡು ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋದ್ವಿ ದೇವ್ರ ದರ್ಶನ ಮಾಡೋದಕ್ಕೋಸ್ಕರ. ಇವತ್ತು ನಮ್ಮ ಅದೃಷ್ಟ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲೂ ಅಷ್ಟೇ ಸ್ವಲ್ಪ ಕೂಡ ರಶ್ ಇರಲಿಲ್ಲ. ಆರಾಮಾಗಿ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಂಜನಗೂಡಿಗೆ ಬಂದು ನಂಜನಗೂಡಲ್ಲೂ ಅಷ್ಟೇ ಬಂದು ಅರ್ಧ ಗಂಟೆ ಕೂಡ ಆಗಿರಲಿಲ್ಲ, ಅಷ್ಟು ಬೇಗ ನಮಗೆ ದರ್ಶನ ಆಗೋಯಿತು. ಹಾಗೆ ಅಲ್ಲಿ ನಾವು ಹೋಗಿದ್ದ ದಿನ ವಿಶೇಷವಾಗಿ ಕಪಿಲಾರತಿ ಅಂತ ಫಂಕ್ಷನ್ ಇಟ್ಕೊಂಡಿದ್ರು. ಕಾಶಿನಲ್ಲಿ ಯಾವ ರೀತಿ ಗಂಗಾ ಆರತಿ ಅಂತ ಮಾಡ್ತಾರೋ ಅದೇ ರೀತಿ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರೋ ನಂಜನಗೂಡಿನಲ್ಲಿ ನಂಜುಂಡೇಶ್ವರನಿಗೋಸ್ಕರ ಕಪಿಲಾರತಿ ಅಂತ ಒಂದು ಫಂಕ್ಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅವತ್ತು. ಅದಕ್ಕೋಸ್ಕರ 6 ಗಂಟೆಗೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಬಟ್ ನಾವು ಅಷ್ಟೊತ್ತವರೆಗೂ ಇರೋಕ್ಕಾಗಲಿಲ್ಲ, ಹೇಗೂ ರಶ್ ಇರಲಿಲ್ಲ, ತುಂಬ ಫ್ರೀಯಾಗಿತ್ತು. ಬೇಗ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಪ್ರಸಾದಕ್ಕೆ ಅಂತ ಹೊರಟ್ವಿ. ಇವತ್ತು ಅಲ್ಲೂ ಅಷ್ಟೇ ನಮ್ಗೆ ಅದೃಷ್ಟ ತುಂಬ ಚೆನ್ನಾಗಿತ್ತು. ತುಂಬ ವರ್ಷ ಹೋಗಿದ್ವಿ, ಅದರಲ್ಲೆಲ್ಲ ಒಂದೇ ಸರಿ ಅಲ್ಲಿ ಪ್ರಸಾದ ಊಟ ಮಾಡಿದ್ದು. ಮಿಕ್ದಾಗೆಲ್ಲ ಯಾವಾಗಲೂ ತುಂಬ ರಶ್ ಇರ್ತಿತ್ತು ಅಂತ ವಾಪಸ್ ಬಂದುಬಿಡ್ತಾ ಇದ್ವಿ. ಆದರೆ ದೇವಸ್ಥಾನದಲ್ಲೇ ಅಷ್ಟು ಖಾಲಿ ಇತ್ತಲ್ಲ, ನೋಡೋಣ ಅಂತ ಹೋದ್ವಿ. ಅಲ್ಲೂ ಜನ ಜಾಸ್ತಿ ಇರಲಿಲ್ಲ. ಅಲ್ಲೂ ಪ್ರಸಾದ ಮುಗಿಸ್ಕೊಂಡು ಒಂದು 4:15 ಅಷ್ಟೆಲ್ಲ ರಿಟರ್ನ್ ಮನೆಗೆ ಬಂದು ಸ್ವಲ್ಪ ಆರಾಮಾಗಿ ಮಲಗಿದ್ದು ಒಂದು 5:30 5:45ಗೆ ಒಂದು ಸ್ಟ್ರಾಂಗ್ ಫ್ರೆಶ್ ಕಾಫಿ ಮಾಡ್ಕೊಂಡು ಕುಡಿದು ರಿಲ್ಯಾಕ್ಸ್ ಆದೆ. ಅದಾದ ನಂತರ ಮತ್ತೆ ಸಂಜೆ ಊಟಕ್ಕೆ ಅಂತ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆಗೆ ಇವತ್ತು ಎಷ್ಟು ತುಂಬ ಈಸಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಾನು ನಿಮಗೆ ಹುರುಳಿಕಾಳು, ಮೊಳಕೆ ಕಾಳು ಹಾಗೆ ಉಪ್ಸಾರು ಖಾರ ಇದ್ದರೆ ಕೇವಲ 10 ನಿಮಿಷದಲ್ಲೇ ಬಿಸಿ ಬಿಸಿ ಉಪ್ಸಾರು ಮಾಡಿಕೊಂಡು ಜೊತೆಗೆ ಸೈಡಲ್ಲಿ ಮುದ್ದೆಗೆ ಇಟ್ಕೊಂಡ್ರೆ ಮುದ್ದೆ ಉಪ್ಸಾರು ಊಟ ಬ್ಯಾಟಿಂಗ್ ಮಾಡ್ಬೋದು. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಾನೀಗ ಈ ರೀತಿ ಕಾಫಿನ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ವಿಸ್ಕ್ ಮಾಡ್ಕೊಳ್ಳೋದ್ರಿಂದ ಕಾಫಿ ತುಂಬಾ ನೊರೆಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸ್ವಲ್ಪ ಹೋಟೆಲ್ ಫ್ಲೇವರ್ ಥರನೇ ಫೀಲ್ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಅದ್ಭುತವಾಗಿತ್ತು. ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಜೊತೆ ಸಂಜೆ ಹಾಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಪನ್ನೀರ್ ನಿಪ್ಪಟ್ಟು ಕೂಡ ಮಾಡಿದ್ದೆ. ಅದರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾನಲ್ಲಿ ಉಪ್ಸಾರಿಗೋಸ್ಕರ ಸ್ವಲ್ಪ ಪಾತ್ರೆಗೆ ಎಣ್ಣೆ ಕಾಯ್ದಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಜ್ಜಿ ನಂತರ ಸ್ವಲ್ಪ ಮೊಳಕೆ ಕಾಳನ್ನ ತೊಳೆದಿಟ್ಕೊಂಡು ಈ ರೀತಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಹೋಗೋವರೆಗೂ
ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಆಲ್ಮೋಸ್ಟ್ ಒಂದು ಅರ್ಧ ಬೆಂದಿದೆ. ಈ ಟೈಮ್ನಲ್ಲಿ ನಾವು ಉಪ್ಸಾರು ಖಾರದ ನೀರಿರುತ್ತಲ್ವ, ಖಾರ ತೊಳೆದ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾರ್ನಿಂದ ನಾನು ಉಪ್ಸಾರು ಖಾರ ಸಪ್ರೇಟ್ ಮಾಡಿಕೊಂಡು ಈಗ ನಮ್ಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಾಳು ಬೇಯೋವರೆಗೂ ಕುದಿಸ್ಕೊಂಡ್ರೆ ಆಯಿತು, ಉಪ್ಸಾರು ರೆಡಿಯಾಗಿದೆ. ಈ ಉಪ್ಸಾರು ಮಾಡೋ ಟೈಮಲ್ಲೇ ನಾನು ಸೈಡಲ್ಲಿ ಮುದ್ದೆ ಕೂಡ ಇಟ್ಕೊಂಡಿದ್ದೆ, ಒಂದು ಸ್ವಲ್ಪ ರೈಸು ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ರಾತ್ರಿ ಊಟಕ್ಕೆ ಮುದ್ದೆ ಉಪ್ಸಾರು ಸವಿಯಲು ಸಿದ್ಧ ಆಗಿತ್ತು. ಇದೇ ರೀತಿ ಮತ್ತಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹಾಗೂ ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಮತ್ತೊಂದು ಒಳ್ಳೆಯ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.